ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ TGK ಸರ್, ಅಕ್ಕಲ್ಕೋಟ್, ಸೋಲಾಪುರ ಜಿಲ್ಲೆ. ಕೆಸೆಟ್ 2025 ಪತ್ರಿಕೆ 1 ಫಸ್ಟ್ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್. ಇದರಲ್ಲಿ ಬರುವಂತಹ 100 ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಕಾನ್ಸೆಪ್ಟ್, ಐಡಿಯಾಸ್ಗಳನ್ನು ನಾವು ನೋಡುತ್ತಿದ್ದೇವೆ. ಈ 100 ಕನ್ಸೆಪ್ಟ್ಗಳನ್ನು, ಈ ಸಂಕಲ್ಪನೆಯನ್ನ ನೀವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇದರ ಆಧಾರದ ಮೇಲೆ 500 ಕ್ವಶನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಮರ್ಥ್ಯ ನಮಗೆ ಬರುತ್ತದೆ. ನಾನು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ತಿಳಿದಂತ ಮಾಹಿತಿಯನ್ನ ನಿಮಗೆ ನಾನು ಕೊಡಲು ಪ್ರಯತ್ನ ಮಾಡುತ್ತಿದ್ದೇನೆ. ಯಾರಿಗೆ ಇಷ್ಟ ಇದೆಯೋ ಅಂತ ಎಲ್ಲ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯು ಕ್ಯಾನ್ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್ ಅಂಡ್ ರೀಡ್ ಇಟ್. ಡೆಫಿನೆಟ್ಲಿ ವಿಲ್ ಗೆಟ್ ದ ರಿಸಲ್ಟ್. ನಂಬಿಕೆ ಇಟ್ಟು ವಿಡಿಯೋನ ನೋಡಬೇಕು, ನಂಬಿಕೆ ಇಟ್ಟು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆಲ್ರೆಡಿ ಈಗ 97 ಕಾನ್ಸೆಪ್ಟ್ಗಳ ಬಗ್ಗೆ ನೋಡಿದ್ದೀವಿ. ಈಗ 98 ಕಾನ್ಸೆಪ್ಟ್ ಇದೆ. ಫ್ಲೂಯಿಡ್ ಇಂಟೆಲಿಜೆನ್ಸ್, ಇದು ಒಂದು ಪ್ರಕಾರದ ಬುದ್ಧಿವಂತಿಕೆ. ಫ್ಲೂಯಿಡ್ ಅಂದ್ರೆ ದ್ರವ ಬುದ್ಧಿವಂತಿಕೆ. ದ್ರವ ಅಂದ್ರೆ ಅಳಸು ಅಂತೇಳಿ ನಾವು ಕರಿತೀವಿ. ಗಟ್ಟಿ ಬೇರೆ ಮತ್ತು ದ್ರವ ಬೇರೆ. ಅಳಸಿರುವಂತ ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಅ ಮೆಂಟಲ್ ಅಬಿಲಿಟೀಸ್ ದಟ್ ಡಿಸ್ಕ್ರೈಬ್ ದ ಅಬಿಲಿಟಿ ಟು ರೀಸನ್ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್ without relying on previously acquired knowledge. Fluid intelligence ಎಂದರೇನು? It is a mental ability that describe the ability to reason and solve problems without relying on previously acquired knowledge. Capacity to think speedily and solve problems without past experience. ಹಿಂದಿನ ಅನುಭವಗಳನ್ನು ಪಡೆದುಕೊಳ್ಳದೆ, ಹಿಂದೆ ನಡೆದಂತ ಒಂದು ಅನುಭವವನ್ನ ಪಡೆದುಕೊಳ್ಳದೆ ಇವತ್ತಿನ ಪ್ರಾಬ್ಲಮ್ ಈಗೇ ಸಾಲ್ವ್ ಮಾಡುವಂತ ಬುದ್ಧಿವಂತಿಕೆಗೆ ನಾವು ಫ್ಲೂಯಿಡ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತೇವೆ. ಏನೋ ಒಂದು ಪ್ರಾಬ್ಲಮ್ಸ್ ಇರ್ತೈತಿ, ಒಂದು ಸಮಸ್ಯೆ, ಆ ಸಮಸ್ಯೆನ ಬೇಗನೆ ಬಗೆಹರಿಸುವ ಬುದ್ಧಿವಂತಿಕೆ. ಆದರೆ ವಿದೌಟ್ ದ ಹೆಲ್ಪ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ವಿದೌಟ್ ದ ಹೆಲ್ಪ್ ಆಫ್ ಪಾಸ್ಟ್ ನಾಲೆಜ್, ವಿದೌಟ್ ದ ಹೆಲ್ಪ್ ಆಫ್ ಅಕ್ವೈರ್ಡ್ ನಾಲೆಜ್. ಮೊದಲು ಎಲ್ಲೋ ನಾವು ಓದಿದ್ದ ನಾಲೆಜ್, ಎಲ್ಲೋ ಕೇಳಿದ್ದು ವಿಷಯ ಅಥವಾ ನಮಗೆ ಇರುವಂತ ಅನುಭವ, ಅದರ ಆಧಾರ ಪಡೆದುಕೊಳ್ಳದೆ, ವಿದೌಟ್ ಎಕ್ಸ್ಪೀರಿಯನ್ಸ್ ನೀವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತಿದ್ದರೆ ಅಂತ ಬುದ್ಧಿವಂತಿಕೆಗೆ ಫ್ಲೂಯಿಡ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತೇವೆ. ಇದನ್ನ ರೇಮಂಡ್ ಬಿ ಕ್ಯಾಟಲ್ ಅವರು ಹೇಳಿದ್ದಾರೆ. ಪರೀಕ್ಷೆದೊಳಗೆ ಕೇಳುತ್ತಾರೆ. ರೇಮಂಡ್ ಬಿ ಕ್ಯಾಟಲ್ ಅವರು ಎಷ್ಟನೇ ಇಸ್ವಿದೊಳಗೆ? 1943. ಈ ರೇಮಂಡ್ ಕ್ಯಾಟಲ್ ಅವರು 2 ಬುದ್ಧಿವಂತಿಕೆಯ ಬಗ್ಗೆ ಹೇಳಿದ್ದಾರೆ. ಒಂದು ಫ್ಲೂಯಿಡ್ ಇಂಟೆಲಿಜೆನ್ಸ್, ಇನ್ನೊಂದು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ಗೆ ನಾವು GC ಎಂದು ಕರೆಯುತ್ತೇವೆ. GC ಇದಕ್ಕೆ ಸ್ಫಟಿಕೀಕೃತ ಬುದ್ಧಿವಂತಿಕೆ ಎಂದು ಕನ್ನಡದಲ್ಲಿ ಕರೆಯುತ್ತೇವೆ. ಹಾಗಾದ್ರೆ ಇದು ಏನು? It is a model of intelligence. That describes how people use knowledge and experience to make a decision. ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೆ, ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ, ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯಬೇಕಾದರೆ, ಇವರು ಹಿಂದೆ ಪಡೆದಂತ ನಾಲೆಜ್, ಹಿಂದೆ ಗಳಿಸಿದಂತ ಅನುಭವ, ಹಿಂದೆ ಓದಿದಂತ ವಿಷಯ, ಹಿಂದೆ ಕೇಳಿದಂತ ವಿಷಯ, ಅವರಿಗೆ ಇರುವಂತ ಅನುಭವ, ಅದರ ಆಧಾರದ ಮೇಲಿಂದ ಈಗಿನ ಸಮಸ್ಯೆಯನ್ನು ಬಿಡಿಸುತ್ತಾರೆ, ಈಗಿನ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ, ಈಗಿನ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯುತ್ತಾರೆ. ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್, we can solve the problem or we can take the decision with the help of a past experience. This kind of intelligence is known as crystallized intelligence. ಈಗ ನೋಡ್ರಿ, ನಾನು ನಿಮಗೆ ಕೆಸೆಟ್ ಬಗ್ಗೆ ಮಾಹಿತಿಯನ್ನ ಹೇಳುತ್ತಿದ್ದೇನೆ. ಹೇಳುವಾಗ ಈಗ ನನ್ನ ಹತ್ರ ಇರೋದು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್.
ಯಾಕಂದ್ರೆ ಹಿಂದೆ ನಾನು 100 ಎಕ್ಸಾಮ್ಗಳನ್ನ ಹೇಗೆ ಅಟೆಂಡ್ ಮಾಡಿದ್ದೇನೆ, ಹೇಗೆ ಬರೆದಿದ್ದೇನೆ, ಯಾವ ಪ್ರಶ್ನೆ ನನಗೆ ತುಂಬಾ ರಿಪೀಟ್ ಆಗಿ ನನಗೆ ಹೆಲ್ಪ್ ಆಗಿದೆ, ಯಾವ ಪ್ರಶ್ನೆ ಸತತವಾಗಿ ಪರೀಕ್ಷೆಯಲ್ಲಿ ಕೇಳುತ್ತಾರೆ, ಯಾವ ಯೂನಿಟ್ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ, ಯಾವ ಯೂನಿಟ್ ಓದುವುದರಿಂದ ನಮಗೆ ರಿಸಲ್ಟ್ ಬರುತ್ತದೆ, ಏನು ಮಾಡಬಾರದು ಏನು ಮಾಡಬೇಕು ಎಂಬ ಅನುಭವ ನನಗೆ ಸಿಕ್ಕಿದೆ ಇವಾಗ. ದಿಸ್ ಇಸ್ ಮೈ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಈ ಅನುಭವ ಇಟ್ಟುಕೊಂಡು ನಾನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದೇನೆ. ಕೆಸೆಟ್ NET ನೆಟ್ ಎಕ್ಸಾಮ್ ಬಗ್ಗೆ ಹೇಳುವಾಗ ಒಂದು ಅನುಭವದ ಆಧಾರದ ಮೇಲಿಂದ ನಾನು ನಿಮಗೆ ಮಾಹಿತಿ ಹೇಳ್ತೀನಿ. ಬಟ್ ನಾನು ಕೆಸೆಟ್ ಎಕ್ಸಾಮ್ ಬರೆಯುವಾಗ 10 ವರ್ಷದವರೆಗೆ ನಾನೇನು ಕೆಸೆಟ್ ಎಕ್ಸಾಮ್ ಬರ್ದಿನ್ರಿ, ಅಥವಾ ಬೇರೆ ಬೇರೆ ರಾಜ್ಯಗಳ ಎಕ್ಸಾಮ್ ಬರೆಯುವಾಗ ಐ ಡೋಂಟ್ ಹ್ಯಾವ್ ದ ನಾಲೆಜ್, ಎಕ್ಸ್ಪೀರಿಯನ್ಸ್, ಹಿಂದೆ ಅನುಭವ ಇರಲಿಲ್ಲ ನನಗೆ. ಅವಾಗ ನನ್ನ ಹತ್ರ ಫ್ಲೂಯಿಡ್ ಇಂಟೆಲಿಜೆನ್ಸ್ ಇತ್ತು. ಆಂಧ್ರ ಪ್ರದೇಶಕ್ಕೆ ಹೋಗಿ ಕೆಸೆಟ್ ಬರ್ದೆ, ಪಾಸ್ ಆದೆ. ತಮಿಳುನಾಡಕ್ಕೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ಮಧ್ಯಪ್ರದೇಶಕ್ಕೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ಜಮ್ಮು ಕಾಶ್ಮೀರಕ್ಕೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ನಾಗಾಲ್ಯಾಂಡ್ಗೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ರಾಜಸ್ಥಾನಕ್ಕೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ಗುಜರಾತ್ಗೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ನಮ್ಮ ಕರ್ನಾಟಕಕ್ಕೆ ಹೋದೆ, ಕೆಸೆಟ್ ಬರ್ದೆ, ಪಾಸ್ ಆದೆ. ನಮ್ಮ ಮಹಾರಾಷ್ಟ್ರದೊಳಗಂತೂ ಐ ಗಾಟ್ ದ ಫಸ್ಟ್ ರ್ಯಾಂಕ್. ವಿದೌಟ್ ಎಕ್ಸ್ಪೀರಿಯನ್ಸ್ ಹೋಗೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಬಂದ್ಬಿಡೋದು. ಆ ಟೈಮಲ್ಲಿ ಐ ಹ್ಯಾವ್ ದ ಓನ್ಲಿ ಫ್ಲೂಯಿಡ್ ಇಂಟೆಲಿಜೆನ್ಸ್. ಈಗ ನಿಮಗೆ ಮಾಹಿತಿ ಹೇಳುವಾಗ ಐ ಆಮ್ ಯೂಸಿಂಗ್ ಮೈ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಓಕೆ, ಇದು ಈ ಕಾನ್ಸೆಪ್ಟ್ ಹೇಳಿದವರು ಕೂಡ ರೇಮಂಡ್ ಕ್ಯಾಟಲ್ ಅವರೇ 1943. ಬಟ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಅನ್ನ ತುಂಬಾ ಪಾಪ್ಯುಲರೈಸ್ಡ್ ಮಾಡಿದಂತ ವ್ಯಕ್ತಿ 1969 ಅಲ್ಲಿ ಜಾನ್ ಹಾರ್ನ್ ಇವರು. ಜಾನ್ ಹಾರ್ನ್ ಪೇಪರ್ದೊಳಗೆ ಪ್ರಶ್ನೆ ಕೇಳುತ್ತಾರೆ, ನೆನ್ಪಿಡ್ರಿ. ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಈಸ್ ಅ ಪ್ರೆಸಿಪಿಟೇಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ದಿಂದ ಹೊರಗೆ ಬರುವಂತ ಜ್ಞಾನಕ್ಕೆ ನಾವು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತೇವೆ. ಇದನ್ನ ಎರಡು ನೋಡಿ, ಕ್ಯಾಟಲ್ ಅವರು ಹೇಳಿದ್ದಾರೆ, ಫ್ಲೂಯಿಡ್ ಇಂಟೆಲಿಜೆನ್ಸ್ ಮತ್ತು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್. ಫ್ಲೂಯಿಡ್ ವಿದೌಟ್ ಎಕ್ಸ್ಪೀರಿಯನ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್, ವಿದೌಟ್ ಅನುಭವದ ಆಧಾರ ಇಲ್ಲದೆ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಫ್ಲೂಯಿಡ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತಾರೆ. ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ವಿತ್ ಎಕ್ಸ್ಪೀರಿಯನ್ಸ್ ವಿ ಸಾಲ್ವ್ ದ ಪ್ರಾಬ್ಲಮ್. ಅನುಭವದ ಆಧಾರದ ಮೇಲಿಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡುತ್ತೇವೆ. ಸಮೂಹ ಬೆಕ್ ಬತ್ ನೋಡಪ್ಪ, ಒಂದ್ ಸ್ವಲ್ಪ ರೊಟ್ಟಿ ಹಾಕು, ಸ್ವಲ್ಪ ಬರೀ ಹಾಲು ಹಾಕ್ಬೇಡ, ರೊಟ್ಟಿ ಹಾಕು. ನಿಮ್ ಕ್ಲಾಸ್ ಹೇಳಗತ್ತಲ್ರಿ, ಅದಕ್ಕೆ ಎಲ್ಲೋ ಕೇಳಿಸ್ತದ ನೋಡ್ರಿ, ಕೇಳಸನ ಓಡ್ ಬರ್ತೈತಿ. ದೈವೇ ಧರ್ಮದ ಮೂಲವಯ್ಯ. ಸಕಲ ಪ್ರಾಣಿಗಳಲ್ಲಿ ದಯವನ್ನು ತೋರಿಸಿರಿ ಅಣ್ಣ. ನನಗೂ ಸ್ವಲ್ಪ ದಯ ತೋರಿಸ್ರಪ್ಪ. ನೆಗೆಟಿವ್ ಕಾಮೆಂಟ್ಸ್ ಬರಿಬೇಡ್ರಣ್ಣ. ಒಬ್ರು ಯಾರೋ ಬರದ್ರೆ ನಮ್ಗೆ ಭಾಳ ಬ್ಯಾನ್ ಆಗ್ತೈತಿ. ಐ ಆಮ್ ಕಂಪ್ಲೀಟ್ಲಿ ಸೆನ್ಸಿಟಿವ್ ಪರ್ಸನ್. ಇಲ್ಲಾಂದ್ರೆ ನಮ್ಮ ದರ್ಶನ್ ಸರ್ ಫೋನ್ ಹಚ್ಚಿ ಹೇಳ್ಬೇಕಪ್ಪ, ಅಣ್ಣ ಇವ ಭಾಳ ನನಗೆ ಮೆಸೇಜ್ ಹಾಕ್ಲಿಕತ್ತ ನೋಡತ್ರಿ. ಇರ್ಲಿ, ಲಕ್ಷ ಕೊಡ. ಮಾಡೆಲ್ ಅಂದ್ರೆ ಒಂದು ನಮೂನೆ. ಏನು ನಮೂನೆ? ಇಟ್ ಈಸ್ ಅ ಡೈರೆಕ್ಟ್ ಟೀಚಿಂಗ್ ಆಕ್ಟಿವಿಟಿ. ಇಟ್ ಈಸ್ ಅ ಡೈರೆಕ್ಟ್ ಟೀಚಿಂಗ್ ಆಕ್ಟಿವಿಟಿ. It is a direct teaching activity that allows the student to imitate from demonstration or infer from observation the behavior to be learned. ಏನ್ರಿ ಇಟ್ ಈಸ್ ಡೈರೆಕ್ಟ್ ಟೀಚಿಂಗ್ ಆಕ್ಟಿವಿಟಿ. ಓಕೆ, ನಾನು ನೇರವಾಗಿ ಒಂದು ಬೋಧನೆಯ ಕೃತಿಯಾಗಿದೆ ಯಾವುದು? ಮಾಡೆಲಿಂಗ್. that allows the students to imitate from the demonstration or infer from the observation the behavior to be learned. ಮಾಡೆಲಿಂಗ್ ಅಂದ್ರೆ ಶಿಕ್ಷಕರು ಬಂದು ನಿಮಗೆ ಪಾಠ ಹೇಳ್ತಿರ್ತಾರೆ. ಓಕೆ, ಅದನ್ನ ನಾವು ನೋಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ. ಸರ್ ಹೇಳೋ ಪಾಠವನ್ನು ನೋಡ್ತೀವಿ. ಸರ್ ಹೇಳುವಾಗ ಏನೋ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸುತ್ತಾರೆ. ನೋಡಪ್ಪ, ಶಿವಾಜಿ ಮಹಾರಾಜರು ಹೇಗಿದ್ರು, ಶಿವಾಜಿ ಮಹಾರಾಜರ ಕೋಟೆ ಹೇಗಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ರು, ಸಂಗೊಳ್ಳಿ ರಾಯಣ್ಣ ಅವರು ಹೇಗಿದ್ರು, ಅವ್ರ ಚಿತ್ರ ನೋಡಿ. ಅವ್ರ ಚಿತ್ರ ನೋಡಿದ ತಕ್ಷಣ ನಾವು ಆ ಚಿತ್ರದ ಕಡೆಗೆ ನೋಡ್ತೀವಿ, ಆ ಡೆಮಾನ್ಸ್ಟ್ರೇಷನ್ ಕಡೆಗೆ ನೋಡ್ತೀವಿ. ನೋಡಿ ಅಬ್ಸರ್ವ್ ಮಾಡುತ್ತೇವೆ. ಅಬ್ಸರ್ವ್ ಮಾಡಿ ಅದನ್ನ ಇಮಿಟೇಟ್ ಮಾಡಿಕೊಳ್ಳುತ್ತೇವೆ. ಅದನ್ನ ನಾವು ಅನುಕರಣೆ ಮಾಡುತ್ತೇವೆ. ಅನುಕರಣೆ ಮಾಡಿ ನಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗುತ್ತದೆ. ಇದಕ್ಕೆ ನಾವು ಮಾಡೆಲಿಂಗ್ ಎಂದು ಕರೆಯುತ್ತೇವೆ. ಈಗ ನೋಡ್ರಿ, ಕೆಲವರು ಜನರಲ್ ಆಗಿ ಡಿ ಬಾಸ್ ಸರ್ ಹೇಗಿರ್ತಾರೆ ಅವ್ರ ಹಾಗೇನೆ ನಾವು ಸ್ಟೈಲ್ ಅನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ಯಶ್ ಸರ್ ಅವ್ರು ಹೇಗಿರ್ತಾರೆ ಅವ್ರ ಹಾಗೇನೆ ನಾವು ಇಮಿಟೇಟ್ ಮಾಡ್ತೀವಿ. ಪುಷ್ಪ ಏಮ ಏನ್ ಚಿನ್ನೋ ಅಂದ್ರೆ ನಾವ್ ಏನ್ ಮಾಡ್ತೀವಿ ಕುನ್ನದ್ರಿ, ಒಬ್ರು ಆಕ್ಷನ್ ಹೇಗ್ ಮಾಡ್ತೀವಿ ಹಂಗೆ ನಾವು ಆಕ್ಷನ್ ಮಾಡ್ಲಿಕ್ ಸಮಾಜದೊಳಗ ಅದಾರ. ಹಿಂಗಂದ್ರೆ ಏನಮ್ಮ? ಏನಂದ್ರಿ?
ನೋಡ್ರಿ ಹಿಂಗ್ ಆಕ್ಷನ್ ಮಾಡಿದ ತಕ್ಷಣ ಡೈಲಾಗ್ ಹೇಳಿದ್ರು ಏನು ಆ झुकेगा नहीं साला ಮಾಡೆಲ್ ಒಬ್ರು ಮಾಡೋದು ನೋಡಿ ನಾವು ಅವ್ರ ಹಾಗನೆ ಇಮಿಟೇಟ್ ಮಾಡ್ತೀವಿ. ಈ ಸಮಾಜದೊಳಗೆ ಹಾಗೆ ನಡೀತಿರ್ತದೆ. ಸೊ ಇಲ್ಲಿ ನಾವು ಟೀಚಿಂಗ್ ದೊಳಗೂ ಕೂಡ ಒಂದು ಕಾನ್ಸೆಪ್ಟ್ ಅನ್ನು ನೋಡಿ ಅದೇ ರೀತಿ ಇಮಿಟೇಟ್ ಮಾಡಿಕೊಳ್ಳುವುದಕ್ಕೆ ಮಾಡೆಲಿಂಗ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಮಾಡೆಲಿಂಗ್ ಬಗ್ಗೆ ಹೇಳಿದವರು ಇಂಜೆಲ್ಮೆನ್, ಬೇಕರ್ ಮತ್ತು ಬಂಡೂರಾ ಇವರು. ಇನ್ನು ಬಂಡೂರಾ ಆಕ್ಚುಲಿ ಇವರು ಸಮಾಜಕ್ಕೆ ರಿಲೇಟೆಡ್ ಇರುವಂತಹ ಕಾನ್ಸೆಪ್ಟ್ ಅನ್ನು ಹೇಳಿದವರು. ಬಟ್ ಎನಿಹೌ ಈ ಮಾಡೆಲಿಂಗ್ ಇದೊಳಗೆ 4 ಸ್ಟೆಪ್ಸ್ ಅದಾವ್ರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇದನ್ನು ದಯವಿಟ್ಟು ನೆನಪಿಡ್ರಿ. ಮೊದಲೇದು ಅಟೆನ್ಷನ್. ಅಟೆನ್ಷನ್ ಈ ಶಬ್ದ ನೆನಪಿಡ್ರಿ. ಅಟೆನ್ಷನ್. ಎರಡನೇದು ರಿಟೆನ್ಷನ್. ಮೊದಲಿಗೆ ಗಮನ, ಆಮೇಲೆ ರಿಟೆನ್ಷನ್ ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳೋದು. ಮೂರನೇದು ಪ್ರೊಡಕ್ಷನ್ ಅದನ್ನ ನಿರ್ಮಿತಿ ಮಾಡೋದು. ನಾಲ್ಕನೇದು ಮೋಟಿವೇಶನ್. ಅಟೆನ್ಷನ್, ರಿಟೆನ್ಷನ್, ಪ್ರೊಡಕ್ಷನ್ ಮತ್ತು ಮೋಟಿವೇಶನ್. ಈ ಸ್ಟೆಪ್ಸ್ ಗಳಿಂದ ಮಾಡೆಲಿಂಗ್ ಅನ್ನ ನಾವು ಮಾಡಲಿಕ್ಕೆ ಬರುತ್ತದೆ. ದಿಸ್ ಇಸ್ ದ ಸೀಕ್ವೆನ್ಸ್ ಆಫ್ ಮಾಡೆಲ್. ಸೊ ಇಲ್ಲಿವರೆಗೆ ನಾನು ನಿಮ್ಗೆ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಹೇಳಿದ್ದೇನೆ. 100 ಇನ್ನೂ ಅದಾವ್ರಿ. ಈಗ ಸಾಕು. ಈ 100 ಅನ್ನ ನಿಮ್ಗೆ ಹೇಳಿದ ಹಾಗೆ ನಾನು ಹೇಳಿ ಮುಗಿಸಿದ್ದೇನೆ. ಓಕೆ, 100 ನೀವು ಅನ್ಬೋದು ಎಲ್ಲ ಎಲ್ಲಿಂದ ಹೇಳಿರಿ ಸರ್? ಇವು ನನ್ನ ಬುಕ್ಗಳಿಂದ ಹೇಳೇನ್ರಿ. ಈ ಬುಕ್ಗಳಿಂದ. ಇದು ಕನ್ನಡದೊಳಗೆ ಬರೆದಿದ್ದು ಥಿಯರಿ ಬುಕ್. ಇದು ಕನ್ನಡದೊಳಗೆ ಬರೆದಿದ್ದು ಥಿಯರಿ ಬುಕ್. ಸಾಕಷ್ಟು ವಿದ್ಯಾರ್ಥಿ ಹತ್ರ ಈ ಬುಕ್ ಐತ್ರಿ. ಈ ಬುಕ್ದೊಳಗೆ ಇರುವಂತ ಮಾಹಿತಿಯನ್ನ ನಿಮ್ಮ ನೋಟ್ ಬುಕ್ದೊಳಗೆ ಮೊದಲು ಬರೀಬೇಕು. ನೀವು ಥಿಯರಿ ಒಂದೊಂದು ಚಾಪ್ಟರ್ದೊಳಗೆ ಇರುವಂತ ಮಾಹಿತಿಯನ್ನ ನಿಮ್ಮ ನೋಟ್ ಬುಕ್ದೊಳಗೆ ಬರೀರಿ. ಬರೆದಾಗ ಗೊತ್ತಾಗ್ತೈತಿ ಅದ್ರೊಳಗೆ ಏನು ಕಂಟೆಂಟ್ ಐತೆ ಅನ್ನೋದು. ನೋಡಿದ ತಕ್ಷಣ ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಪೇಜ್. ಏನ್ರಿ ಏನ ಆನ್ಸರ್ ಇಲ್ಲ, ಏನೇ ತಪ್ಪದ ಬರ್ದವ, ಏನೇ ನೋಡೋಣ ನೀವು ಏನ ಅಂದ್ರ ಹಂಗಲ್ಲ, ಹಂಗ ಇದನ್ನ ಸ್ವಲ್ಪ ನೀಟಾಗಿ ನೋಡ್ರಿ. ಎಲ್ಲೋ ಏನೋ ತಪ್ಪು ಗಪ್ಪು ಇದ್ದು ಅಂದ್ರೆ ಅದನ್ನ ಸ್ವಲ್ಪ ತಿದ್ದುಕೊಂಡು ನೀವು ನಿಮ್ಮ ನೋಟ್ ಬುಕ್ದೊಳಗೆ ಬರೀಬೇಕು. ಓಕೆ, ನಾವು ಅಂಗಡಿ ಒಳಗೆ ಹೋಗಿದ ತಕ್ಷಣ ಏನೋ ಅಕ್ಕಿ ತಗೊಂಡ್ಬರ್ತೀವಿ. ಮನಿ ಒಳಗೆ ತಂದು ಅದನ್ನ ನಾವು ಏನ್ ಮಾಡ್ತೀವಿ, ಕೇರ್ತೀವಿ. ಅದ್ರೊಳಗೆ ಸ್ವಲ್ಪ ಏನೋ ಹೊಲಸು ಇತ್ತಂದ್ರೆ ಏನೋ ಕಲ್ಲುಗಳಿದ್ದು ಅಂದ್ರೆ ಹರಳುಗಳಿದ್ದು ಅಂದ್ರೆ ನಾವು ಹೊರಗೆ ಹಾಕ್ತಿವಿ. ಆಮೇಲೆ ಅದನ್ನ ಸ್ವಚ್ಛ ಮಾಡಿ ಮನೆಯೊಳಗೆ ಅಡಿಗೆ ಮಾಡ್ತೀವಿ. ತಂದಿದ್ದೆಲ್ಲ ಅಡಿಗೆ ಹಾಗೆ ಮಾಡ್ತೀವಿ. ಸ್ವಲ್ಪ ನಿಮಗೂ ಎಲ್ಲರ ತಪ್ಪುಗಳು ದೋಷ ಕಂಡು ಬರ್ತಂದ್ರೆ ಅದು ಸ್ವಲ್ಪ ತಿದ್ದುಕೊಂಡು ನಾವು ಮುಂದೆ ಹೋಗೋದಿರ್ತಪ್ಪ. ದೃಷ್ಟಿ ಚೆನ್ನಾಗಿದ್ರೆ ಸೃಷ್ಟಿ ಚೆನ್ನಾಗಿರ್ತದೆ. ಸ್ವಲ್ಪ ತಪ್ಪಿದ್ದದನ್ನ ತಿದ್ದುಕೊಂಡು ನೀವು ಮಾಡ್ರಿ. ಇದು ಕನ್ನಡ ಮೀಡಿಯಂ ಬುಕ್ ಐತಿ, ಎಕ್ದಮ್ ಸ್ಟ್ಯಾಂಡರ್ಡ್. ಒಳ್ಳೆ ಬುಕ್ ಇದೆ. ಇನ್ನೂ ಒಳ್ಳೇದನ್ನ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ. ಈ ಬುಕ್ ಅನ್ನ ಕಂಪಲ್ಸರಿ ತಾವು ನೋಡಿ ನೋಟ್ ಬುಕ್ ಬರೀರಿ. ಈ ಬುಕ್ ಒಂದು ಥಿಯರಿ ಓದಿದ ಮೇಲೆ ಈ ಬುಕ್ ಅನ್ನ ರೆಫರ್ ಮಾಡ್ಬೇಕು. ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಲುವಾಗಿ. ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ 1. ನಾನು ಈ ಬುಕ್ಗಳಿಂದ ಈ ಕ್ವಶನ್ಸ್ ಅನ್ನ ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಬುಕ್ಗಳನ್ನ ಪ್ರಶ್ನೆ ತೆಗೆದುಕೊಂಡು ಅದರ ಆಧಾರದ ಮೇಲೆ ಈ ಕಾನ್ಸೆಪ್ಟ್ ಅನ್ನ ಹೇಳಿದ್ದೇನೆ. ಒಂದೊಂದು ಚಾಪ್ಟರ್. ಸರ್ ನಮ್ಗೆ ಇಂಗ್ಲಿಷ್ ಅರ್ಥ ಆಗಂಗಿಲ್ಲ ಅಲ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಗೂಗಲ್ ಲೆನ್ಸ್ ಯೂಸ್ ಮಾಡಂತ ಹೇಳಿ ನಾನು ನಿಮ್ಗೆ ಗೂಗಲ್ ಲೆನ್ಸ್ ಇದನ್ನು ಯೂಸ್ ಮಾಡಿ ನೀವು ಸ್ಟಡಿ ಮಾಡ್ರಿ. ಅದ್ರ ಮೇಲೆ ಫೋಟೋ ತೆಗೀರಿ. ಇಂಗ್ಲಿಷ್ ಟು ಕನ್ನಡದೊಳಗೆ ಪ್ರಶ್ನೆ ಟ್ರಾನ್ಸ್ಲೇಷನ್ ಆಗ್ತೈತಿ. ಪ್ರಶ್ನೆ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಐತಿ ಅಂದ್ರೆ ನೋಟ್ ಬುಕ್ದೊಳಗೆ ಬರೀರಿ. ಸ್ವಲ್ಪ ಕಷ್ಟ ಪಡ್ರಿ. ಈ ಬುಕ್ ಭಯಂಕರ ಭಾಳ ಸ್ಟ್ಯಾಂಡರ್ಡ್ ಐತಿ. ಇದೊಂದು ಬುಕ್. ಇದು ವ್ಯಾಲ್ಯೂಮ್ ನಂಬರ್ 1. ಇದರಲ್ಲಿ ಬೇಸಿಕ್ ಕ್ವಶನ್ ಇದೆ, ಇದರಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಕ್ವಶನ್ ಇದೆ. ಇದು ವ್ಯಾಲ್ಯೂಮ್ ನಂಬರ್ 2. ಇದು ಕೂಡ ಇಂಗ್ಲಿಷ್ ಮೀಡಿಯಂದಲ್ಲಿದೆ. ಇವು 2 ಬುಕ್ ಇವಾಗ ಕನ್ನಡ ಮೀಡಿಯಂದಲ್ಲಿ ಬರೆಯಲು ನಾನು ಪ್ರಯತ್ನ ಪಡುತ್ತಿದ್ದೇನೆ. ಆದ್ರೆ ಕನ್ನಡ ಮೀಡಿಯಂದಲ್ಲಿ ಬುಕ್ ಬರೆದು ನಿಮಗೆ ಕೊಡಬೇಕಾದ್ರೆ 6 ತಿಂಗಳ ಟೈಮ್ ಬೇಕು. ಈಗಂತೂ ಆಗಂಗಿಲ್ಲ. ನೀವು ಸ್ವಂತ ಗೂಗಲ್ ಲೆನ್ಸ್ ಯೂಸ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಓದಿದ್ರ ಬರುವ ಕೆಸೆಟ್ NET ನೆಟ್ ಎಕ್ಸಾಮ್ ನೀವು 100% ವಿಲ್ ಗೆಟ್ ದ ರಿಸಲ್ಟ್. ಬೋರ್ಡ್ ಮೇಲೆ ಬರೆದಂತ ಎಲ್ಲಾ ಕಾನ್ಸೆಪ್ಟ್ಗಳನ್ನ ಈ ಬುಕ್ಗಳನ್ನೇ ನಾನು ತೆಗೆದುಕೊಂಡಿದ್ದೇನೆ. ಆಮೇಲೆ ಇದು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ಒಂದು ಚಿಕ್ಕ ಬುಕ್ ಇದೆ. ಈ ಬುಕ್ ಕೂಡ ತಾವು ತೆಗೆದುಕೊಳ್ಳಬೇಕು. ಓಕೆ, ಥಿಯರಿ ಬುಕ್ ಇದೆ ಇದು. ಸೊ ಈ ರೀತಿ 4 ಬುಕ್ಗಳದವ್ರಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದವ್ರು ಇವು 3 ಬುಕ್ ಅನ್ನ ತಗೊಳ್ರಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದವರು ಇದೊಂದು ಬುಕ್ ಮತ್ತು ಇವೆರಡು ಬುಕ್. ಓಕೆ, ಈ ಬುಕ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಈ ಬುಕ್ ಆನ್ಸರ್ ಕೀ ನಾನು ನಿಮಗೆ PDF ಫೈಲ್ ವಾಟ್ಸಪ್ದಾಗ ಕಳಿಸ್ಕೊಡ್ತೀನಿ ರೀ. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಯಾವ್ದು ಅನ್ನೋದು ನಾನು ಕಳಿಸ್ತೀನಿ ನಿಮಗೆ. ಸಪೋಸ್ ಎಲ್ಲೋ 1, 2, 3 ತಪ್ಪು ಅನ್ಸಿತ್ತಂದ್ರೆ ನೀವು ಸ್ವಲ್ಪ ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡಿ ಕರೆಕ್ಟ್ ಆನ್ಸರ್ನ ಟಿಕ್ ಮಾರ್ಕ್ ಮಾಡ್ರಿ. ಸ್ವಲ್ಪ ನೋಡ್ರಿ, ನಂದೊಂದು ಕೈ ನಿಮ್ದೊಂದು ಕೈ, 2 ಕೈ ಕೂಡಿದಾಗ ಒಂದು ಸ್ಟ್ಯಾಂಡರ್ಡ್ ಆವಾಜ್ ಸಪ್ಪಳ ಬಂದೇ ಬರುತ್ತದೆ. 2 ಜನ ಕೂಡಿ ಕೈ ಹಿಡಿದು ನಾವು ಬೆಳೆಯೋಣ ಅಂತೇಳಿ. ನೀವ್ ಅನ್ಬಿಡು ಇಲ್ಲ ಸರ್ ಎಲ್ಲ ನಾವೇ ಮಾಡೋದು ಅಂತೇಳಿ ಹಂಗ ಸ್ವಲ್ಪ ನೆಗೆಟಿವ್ ಆಲೋಚನೆ ಸ್ವಲ್ಪ ಬಿಡೋದು. ಆದಷ್ಟು ನಾವ್ ಕನ್ಸ್ಟ್ರಕ್ಟಿವ್ ಥಾಟ್ಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ನಿಮ್ಗೆ ಒಳ್ಳೇದು ಕೊಡೋದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ದು ಸ್ವಲ್ಪ ಸಹಕಾರ ನನಗಿರಲಿ.
ನೋಡ್ರಿ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಕನ್ಸೆಪ್ಟ್ ಅರ್ಥ ಆಯ್ತು. ಬುಕ್ ಓದುವಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಕನ್ಸೆಪ್ಟ್ ಅನ್ನ ನೀವು ತಗೊಂಡು ಅರ್ಥ ಮಾಡ್ಕೊಡ್ರಿ. ಓಕೆ, ಈ ಬುಕ್ ಬೇಕಾದ್ರೆ ನಮ್ಮ ಮೇಡಮ್ ಅವ್ರ ನಂಬರ್ ಐತಿ. ಈ ಮೇಡಮ್ ಅಂದ್ರೆ ನಮ್ಮ ಮಿಸೆಸ್ ಅವರು ಅವ್ರಿಗೆ ಅವ್ರ ನಂಬರ್ ನೋಡ್ರಿ 8263016448 8263016448 ಈ ನಂಬರ್ಗೆ ಫೋನ್ ಮಾಡ್ರಿ. ಮೇಡಮ್ ಅವ್ರು ನಿಮಗೆ ಬುಕ್ ಪೋಸ್ಟ್ ಮೂಲಕ ಅಥವಾ ನಾವು ಸ್ಪೀಡ್ ಕುರಿಯರ್ ಮೂಲಕ ಕೊಟ್ಟು ಕಳಿಸ್ತೀವಿ. ನನ್ನ ಬುಕ್ಗಳು ಮಾರ್ಕೆಟ್ದೊಳಗೆ ಯಾರ ಅಂಗಡಿ ಒಳಗೂ ನನಗೆ ಕೊಟ್ಟಿಲ್ರಿ ಮತ್ತು ಕೊಡುವುದೂ ಇಲ್ಲ. ನೇರವಾಗಿ ಬುಕ್ ಯಾರಿಗಾದ್ರೂ ಬೇಕು ಅವ್ರಿಗೆ ನಾವು ಬುಕ್ ಅನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಓಕೆ, ಬುಕ್ ತಗೋಬೇಕಂತೇಳಿ ನಂದೊಂದು ಅಭಿಲಾಷೆ. ಬುಕ್ ತೆಗೆದುಕೊಂಡ್ರು ಚೆನ್ನಾಗಿ, ಬುಕ್ ತಗೊಂಡ್ರೆ ಏನಾಗ್ತದೆ, ಓದೋದಾಗ್ತದೆ, ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಇಲ್ಲ ಸರ್ ನಾವು ಬಡವರಿದ್ರೆ ಬುಕ್ ತಗೊಳ್ಳೋದು ಆಗಂಗಿಲ್ಲ ಅಂದ್ರೆ ನೀವು ವಿಡಿಯೋ ನೋಡ್ಕೊಂತ ನೋಟ್ಬುಕ್ ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.